ಸರ್ ನಮಸ್ತೆ. ಈಗ ಏನು ನಡೀತಾ ಇದೆ GSTದು ಏನು ಕಟ್ಟಬೇಕು ಅಂತಂದರೆ ಏನು ಯಾವ ವಿಚಾರ ಸರ್ ಇದು ಮೇನಾಗಿ? ಸರ್ ಇದು ವಿಚಾರ ಯಾವುದು ಅಂತ ಹೇಳ್ಬಿಟ್ಟು ನಾವು ಬಹುಶಃ ಕೊಟ್ಟಂಥ ಅಸಾಧ್ಯವಾದ ಅಧಿಕಾರಿ ಅಂತಲೇ ನಾವು ಹೇಳ್ಬೋದು. ಇದನ್ನೆಲ್ಲ ಯಾರು ಪ್ಲ್ಯಾನ್ ಮಾಡಿದ್ದಾರೆ, ಯಾಕಂದರೆ ಅವರಿಗೆ ಯಾವ ಅವಾರ್ಡ್ ಕೊಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ಏನಕ್ಕೆ ಅಂದರೆ ಏನೇ ಒಂದು ಕಳಿಸ್ಬೇಕು, ಒಂದು ನೋಟಿಸ್ ಕಳಿಸೋದಾಗಲಿ ಏನೇ ಆಗಲಿ ಫಸ್ಟು ಅದಕ್ಕೆ ಜನಗಳನ್ನು ಇವರು ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ರಿಪೇರ್ ಮಾಡಬೇಕಾಗುತ್ತೆ. ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ತಿಳುವಳಿಕೆಗಳನ್ನು ಕೊಟ್ಟು, ಈ ಥರ ಹಿಂಗೆ ಆಗ್ತಾ ಇದೆ, ನಿಮ್ಮದೊಂದು ಟ್ರಾನ್ಸಾಕ್ಷನ್ ಈ ಥರ ನಡೀತಾ ಇದೆ, ಇದಕ್ಕೆ ನೀವೀಗ ಒಂದು ಟ್ಯಾಕ್ಸನ್ನು ವ್ಯಾಪ್ತಿನಲ್ಲಿ ಒಳಪಡ್ತಾ ಇದ್ದೀರಾ ನೀವು, ಅದಕ್ಕೋಸ್ಕರ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಕ್ಕೆ ಏನು ಬೇಕು ಜಾಗ್ರತೆ ಮಾಡಿ, GST ಮಾಡಿಸ್ಬೇಕಾ ಅಥವಾ ಕರೆಂಟ್ ಅಕೌಂಟ್ ಮಾಡಿಸ್ಬೇಕಾ, ಅದನ್ನು ಮೊದಲನೇದಾಗಿ ಅವರು ತಿಳಿಸ್ಬೇಕಾಗಿತ್ತು. ಏನನ್ನೂ ತಿಳಿಸ್ತೇನೆ ಇವರು ಹೋಗಲಿ. 1 ವರ್ಷದ ಕೊಟ್ಟಿದ್ದಾರಾ? 1 ವರ್ಷದ ಕೊಟ್ಟಿದ್ರೆ ಅವರು ಏನೋ ಆಯಿತು, ಸರಿಯಪ್ಪ ಅವ್ರ ಡ್ಯೂಟಿ ಏನೋ ಮಾಡಿದ್ದಾರೆ ಅಂತ ಅಂದು 2021ರಿಂದ ಸುಮ್ಮನೆ ಇದ್ದು ಇವತ್ತು ಏಕಾಏಕಿ 4 ವರ್ಷದ್ದು ಏಕಾಏಕಿ ಇವತ್ತು ಒಂದೇ ಸಾರಿ ಅವರು ನೋಟಿಸ್ ಕೊಡ್ತಾರೆ ಅಂದರೆ ಅವರ ತಲೆಯಲ್ಲಿ ಏನು ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳನ್ನ ಕೇಳೋದ ಇದನ್ನೇ 4 ವರ್ಷದಿಂದ ನೀವು ಸಂಬಳ ತಗೊಳ್ದೇನೆ ಹಾಗೆ ಕೆಲಸ ಮಾಡಿದ್ದೀರಾ, ಇವತ್ತು ಒಂದೇ ಸಲ ಏನಾದ್ರು ಸಂಬಳ ತಗೊಳ್ತಾ ಇದ್ದೀರಾ ನೀವು? ಅಷ್ಟು ಪರಿಜ್ಞಾನ ನಿಮಗಿಲ್ಲ ಅಂದರೆ ಈಗ ಆ ಬಡಪಾಯಿಗಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಈ ನೋಟಿಸು ಟ್ಯಾಕ್ಸು ಅವ್ರ ಜೀವನದಲ್ಲಿ ಯಾವತ್ತೂ ಅವರು ಒಂದು ದಿನನೂ ಕಟ್ತಾರಲ್ಲ. ಅವರ ತಂದೆ ಕೂಡ ಕಟ್ಟಿಲ್ಲ, ಅವರ ತಾತ ಕೂಡ ಕಟ್ಟಿಲ್ಲ, ಯಾರೂ ಕೂಡ ಕಟ್ಟಿಲ್ಲ. ಅಂಥವರಿಗೆ ಇವ್ರು ಬಂದ್ಬಿಟ್ಟು ನೀವು ಇಷ್ಟು ಕಟ್ಟಿ ಅದಕ್ಕೆ ಪೆನಾಲ್ಟಿ ಅಂತೆ, ಅದಕ್ಕೆ ಬಡ್ಡಿ ಅಂತೆ, ಏನು ಇವ್ರ ಹತ್ರ ಅವ್ರೇನು ಸಾಲ ತೊಗೊಂಡಿದ್ದಾರಾ ಏನಂತ ನಮಗೂ ಅರ್ಥ ಆಗಿಲ್ಲ. ತುಂಬ ಜನ ಇವತ್ತು ನಮ್ಮ ಒಂದು ಆಫೀಸಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಶೆಟ್ಟಿ ಬೈಂದೂರವರು, ಅವರು ಇವತ್ತು ಅವ್ರಿಗೇನೋ ಒಂದು ಪುಣ್ಯಕ್ಕೆ ಅವರು ಜೊತೆಯಾಗಿ ಸಿಕ್ಕಿದ್ದಾರೆ. ಇಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜೀವಗಳು ಹೋಗ್ತಾಯಿತ್ತು ಸರ್. ಇದು ನಾನು ತುಂಬ ನೋವಿಂದ ಹೇಳ್ತಾ ಇದ್ದೀನಿ, ತಮಾಷೆ ಅಲ್ಲ ಇದು. ಅಧಿಕಾರಿಗಳು ದಯವಿಟ್ಟು ಇದನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಗೆ ಅವರಿಗೆ ಎಜುಕೇಷನ್ ಇಲ್ಲ, ಓದಿಲ್ಲ, ಏನಂದರೆ ಏನು ಗೊತ್ತಿಲ್ಲ ಅವರಿಗೆ, ಅಂಥವರಿಗೆ ನೀವು 30 ಲಕ್ಷ ಕಟ್ಟಿ 40 ಲಕ್ಷ ಕೊಟ್ಟು 1 ಕೋಟಿ 10 ಲಕ್ಷದವರೆಗೂ ಕಳಿಸಿದ್ದಾರೆ. ಅದನ್ನು ನೋಡಿದಾಗ ಆತನ ಏನಾಗಬೇಕು ಜೀವ. ಇವತ್ತು ಎಲ್ಲಿ ನೋಡಿದ್ರೂ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾಮೂಲಿಯಾಗಿದ್ದೇ ಎಷ್ಟೋ ಹಾರ್ಟ್ ಅಟ್ಯಾಕ್ ಆಗಿ ಜೀವಗಳು ಹೋಗ್ತಾ ಇದೆ. ಅಂಥದ್ರಲ್ಲಿ ಇಂಥ ಒಂದು ಶಾಕಿಂಗ್ ನ್ಯೂಸ್ಗಳು ಶಾಕಿಂಗ್ ನ್ಯೂಸೇ ಅದು. ಯಾಕಂದರೆ ಅಷ್ಟು ದುಡ್ಡನ್ನ ಅವ್ರು ನೋಡ್ದಾರೆ ಅಲ್ಲ ಸರ್. ದಿನಕ್ಕೆ ಬೆಳಗ್ಗೆ 4 ಗಂಟೆಗೆ ಬರ್ತಾರೆ, ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅದು ಯಾರು? ಗಂಡ ಹೆಂಡತಿ ಇಬ್ಬರೂ. ಆ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಅವನ್ನ ಅಲ್ಲೇ ಮಲಗಿಸ್ಕೊಂಡು ಅಲ್ಲೇ ಊಟ ಮಾಡಿಸ್ಕೊಂಡು ಕೆಲಸ ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಏನೋ ಒಂದು 10,000 ವ್ಯಾಪಾರ ಮಾಡ್ಬೋದು. ವ್ಯಾಪಾರ ಮಾಡಿದರೆ ಅದರಲ್ಲಿ ಉಳಿಯೋದೆಷ್ಟಿದೆ? ಎಲ್ಲದು ಏನು ಬರೋದೆಲ್ಲ ಅಲ್ಲಿ ಲಾಭ ಆಗಿ ಬರುತ್ತಾ. ಇದು ಬಂಡವಾಳ ಹಾಕಿರ್ತಾರೆ, ಏನು ಅವ್ರಿಗೊಂದು 500 ರೂಪಾಯಿ ಸಿಗ್ಬೋದು. ಲಾಸ್ಟಲ್ಲಿ ಅವನು ಜೇಬಲ್ಲಿ ಒಂದು 200-300 ಇಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅವತ್ತಿನ ಹಾಲ್ನವ್ರಿಗೆ ಕೊಟ್ಟರು, ಆ ಐಟಮ್ ಏನೋ ತರಿಸ್ಕೊಂಡಿರ್ತಾರೆ, ಮತ್ತೊಂದು ಕೊಟ್ಟು ಎಲ್ಲ ಲಾಸ್ಟಲ್ಲಿ ಏನೂ ಇಲ್ಲದೇ ಹೋಗಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ಇವರು ಇವತ್ತು ಲಕ್ಷಾಂತರ ರೂಪಾಯಿ ಇವರನ್ನ ಏಕಾಏಕಿ ಕಳಿಸಿದಾಗ ಹೇಗಾಗುತ್ತೆ? ಇದೇ ಒಂದು ಉದ್ದೇಶಕ್ಕೆ ಇವತ್ತು ನಾವು 25ನೇ ತಾರೀಕು, ಇದೇ ತಿಂಗಳ 25 ಒಂದು ಉಗ್ರವಾದಂಥ ಒಂದು ಹೋರಾಟನ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಮೊದಲನೇದಾಗಿ ನಾವು 23 ಮತ್ತು 24ಕ್ಕೆ ಈ ಹಾಲಿನ ಐಟಮ್ಗಳನ್ನು, ಹಾಲು ಮತ್ತು ಮೊಸರು, ಇದನ್ನು ಪ್ರತಿಯೊಬ್ಬರು ಕಾಂಡಿಮೆಂಟ್ಸು, ಬೇಕ್ರಿ, ಎನಿವನ್ ಯಾರು ಮಾರ್ತಾ ಇದ್ದಾರೆ, ಹಾಲು ಮಾರಾಟ ಯಾರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅದನ್ನು ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಸತತವಾಗಿ 3 ದಿನ ಬಹಿಷ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಇವತ್ತು ಸರ್ಕಾರಗಳಿಗೆ ಹೇಗಾಗಿದೆ ಅಂದರೆ ಈ ಸಣ್ಣ ಪುಟ್ಟ ಉದ್ಯಮಿಗಳು ಯಾರು ಲೆಕ್ಕಕ್ಕೆ ಇಲ್ಲ, ಚಿಕ್ಕ ಪುಟ್ಟ ವ್ಯಾಪಾರಿಗಳು ಲೆಕ್ಕಕ್ಕಿಲ್ಲ. ಇವ್ರಿಗೆ ಏನಿದ್ರು ದೊಡ್ಡ ಕೋಟಿ ಮಾಡಿಬಿಟ್ಟು ಇಲ್ಲಿ ಏನು ಬೇಕೋ ಅದು ಮಾಡಿ, ಸಾಲ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಹೋಗ್ತಾರಲ್ಲ, ಅವ್ರು ಮಾತ್ರ ಅವರಿಗೆ ಲೆಕ್ಕದಲ್ಲಿದ್ದಾರೆ. ಇವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಲೆಕ್ಕದಲ್ಲಿಲ್ಲ. ಇವತ್ತು ಹನಿ ಗೂಡಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ಇವತ್ತು ಇವರು ಮಾಡೋಂಥ ವ್ಯಾಪಾರದಲ್ಲಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಇವತ್ತು ರೆವಿನ್ಯೂ ಬರ್ತಾ ಇದೆ. ಅದನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು 3 ದಿನ ಕಂಟಿನ್ಯೂಸ್ ಆಗಿ ಹಾಲು ಉತ್ಪನ್ನಗಳನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಎಲ್ಲ ಅಂಗಡಿಯರು ಕೂಡ ನಮಗೆ ಹೇಳಿದ್ದಾರೆ, ನಾವು ಯಾರನ್ನೂ ತಗೊಳ್ಳೋದಿಲ್ಲ, ಹಾಲಾಗಲಿ ಮೊಸರಾಗಲಿ ನಾವು ಯಾವುದು ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ತಿಳಿಬೇಕು. ಅದು ಇವರಿಂದ ನಮ್ಗೆ ಎಷ್ಟು ವ್ಯಾಪಾರ ಬರ್ತಾ ಇದೆ ಅನ್ನೋದು. ಅವರು ಇಲ್ಲಿವರೆಗೆ ಏನು ಇವರನ್ನ ಒಂದು ಕೀಳು ಭಾವನೆಯಲ್ಲಿ ನೋಡ್ತಾ ಇದ್ರು, ಅದು ತಪ್ಪಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ಕಾರಕ್ಕೆ ಮನ ಮುಟ್ಟಬೇಕಿದು. ಶೀಘ್ರವಾಗಿ ಅವರೊಂದು ಅಷ್ಟರೊಳಗೇ ಅವರು ಜಾಗೃತಿ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಜನಸಾಮಾನ್ಯರ ತಪ್ಪಿಲ್ಲ, ಮಾಡಿರೋದು ಅಧಿಕಾರಿಗಳ ತಪ್ಪು.
ಅಧಿಕಾರಿಗಳು ಅದಕ್ಕೆ ದಂಡ ತರಬೇಕಾಗುತ್ತೆ. ಇದೇನಾದ್ರು ಸೀರಿಯಸ್ ಆಗಿ ಹೋಯ್ತು ಅಂದರೆ, ಇವರು 23, 22 ಒಳಗಡೆ ಇವರು ಜಾಗ್ರತೆ ಮಾಡಿಲ್ಲ ಅಂದರೆ ಇಲ್ಲಿ ಕೆಲವಷ್ಟು ಅಧಿಕಾರಿಗಳು ಸರ್ ಮನೆಗೆ ಹೋಗ್ತಾರೆ. ನಾವು ಯಾಕಂದರೆ ಇಲ್ಲಿ 25ಕ್ಕೂ ಅವರು ಜಾಗ್ರತೆ ಆಗಿಲ್ಲ ಅಂದರೆ ನಾವು ಕಾನೂನು ಹೋರಾಟಕ್ಕೆ ಹಿಡಿತಾ ಇದ್ದೀವಿ. ಕಾನೂನು ಇದೆ, ನಮಗೆ ನ್ಯಾಯಾಲಯ ಇದೆ, ನಮ್ಗೆ ಅದ್ರ ಮೇಲೆ ಪರಸ್ಪರ ವಿಶ್ವಾಸ ಇದೆ. ನಮಗೆ ಖಂಡಿತ ನಮಗೆ ಅಲ್ಲೊಂದು ನ್ಯಾಯ ಸಿಕ್ಕೇ. ಇವತ್ತೇನು ನೊಂದ ಜೀವಿಗಳಿದ್ದಾರೆ, ಅವರ ಒಂದು ಜೀವನಕ್ಕೆ ಒಂದು ಆಧಾರವಾಗಿ ಏನು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದನ್ನೊಂದು ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗೋಂಥದ್ದು ಒಂದು ಖಂಡಿತ ಆಗುತ್ತೆ. ನಾವು ಈಗ ಇದು ಎಲ್ಲ ಕೇಳಿ ಅನ್ಕೋಬೋದು, ಇವರು ಏನು ಇವರು ತೆರಿಗೆನೇ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ನಾವು ಆ ತೆರಿಗೆ ವಿರೋಧಿಗಳಲ್ಲ ಸರ್. ಖಂಡಿತ ನಮಗೂ ಗೊತ್ತಿದೆ, ಒಂದು ದೇಶ, ಒಂದು ರಾಜ್ಯ ಆಗಲಿ, ಒಂದು ಊರಾಗಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ಬೇಕಾದಂಥ ಅನುಕೂಲಗಳು ಬೇಕಂದರೆ ಜನಸಾಮಾನ್ಯರು ಏನು ತೆರಿಗೆ ಕಟ್ತಾರೆ ಅದರಲ್ಲೇ ಆಗೋದು ನಮಗೂ ಗೊತ್ತಿದೆ. ನಾವು ಇವಾಗ ಏನು ಹೇಳ್ತಾ ಇರೋದಂದರೆ, ಈಗ ನೀವು ಏಕಾಏಕಿಯಾಗಿ 4 ವರ್ಷದ್ದು ಒಂದೇ ಸಲ ನೀವು ಕಳಿಸಿರೋದು ನಿಮ್ಮ ತಪ್ಪದು, ನಿಮ್ಮ ಫಾಲ್ಟು. ನೀವು ಆಯಾ ವರ್ಷ ನೀವು ಜಾಗೃತಿ ಆಗಬೇಕಾಗಿತ್ತು. ಆಯಾ ವರ್ಷದಲ್ಲಿ ನೀವು ಹೇಳಬೇಕಾಗಿತ್ತು, ನಿಮ್ದು ಇಷ್ಟಾಗಿದೆ ಕಟ್ಟಿ, ನೀವು ಈ ಥರ ಮಾಡಿ ಅಂತ. ಇಲ್ಲ ಬಂದು ಸೀಸ್ ಮಾಡೋದು ಏನೋ ಮಾಡಬೇಕಿತ್ತು ನೀವು ಅವಾಗ, ಸೀರಿಯಸ್ ಆಗಿ ಆ್ಯಕ್ಷನ್ ಫಸ್ಟ್ ನೀವು ಅವರಿಗೆ ಹೇಳಿ ಅವ್ರು ಮಾಡಿಲ್ಲ ಅಂದಾಗ ಮಾಡಬೇಕಿತ್ತು. ಅದು ಬಿಟ್ಟು ಇವಾಗ ಏಕಾಏಕಿಯಾಗಿ ನೀವು ಈ 4 ವರ್ಷದ ಕಟ್ಟಿ ಅಂತ ಹೇಳಿ ಕಳಿಸಿರೋದು ಒಂದು, ಜೊತೆಗೆ ಅದರಲ್ಲಿ ಟೈಮಿಂಗ್ಸ್ ಬೇರೆ ಮೆನ್ಷನ್ ಮಾಡಿದ್ದಾರೆ. ದಿನಗಳನ್ನು ಯಾರೋ ಪುಣ್ಯಾತ್ಮರು 3 ದಿನ ಮೆನ್ಷನ್ ಮಾಡಿರೋದಿದೆ ನೋಟಿಸಲ್ಲಿ, 15 ದಿನ ಮೆನ್ಷನ್ ಮಾಡಿದ್ದಾರೆ, 10 ದಿನ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಅಂದರೆ ಇವರ ಇಲಾಖೆನಲ್ಲೇ ಒಂದು ಒಬ್ರಿಗೊಬ್ರಿಗೆ ಪರಸ್ಪರ ಒಂದು ಸಂಬಂಧವೇ ಇಲ್ವಾ? ಒಬ್ಬ ಅಧಿಕಾರಿದು ಒಂದು ರೂಲ್ಸು, ಇನ್ನೊಬ್ಬ ಅಧಿಕಾರಿದು ಒಂದು ರೂಲ್ಸು, ಈ ಥರ ಮಾಡ್ತಾ ಇದ್ದಾರೆ. ಇದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇದು? ಹಾಗಾಗಿ ಖಂಡಿತವಾಗಿಯೂ ಆ ಎಲ್ಲ ಅನಾಹುತಗಳು ಬೇಡ. ಯಾಕಂದರೆ ಅಧಿಕಾರಿಗಳು ಕೂಡ ಅವರದ್ದೇ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ, ಅವರೇ ಈ ಒಂದು ಕೆಲಸನ ನಂಬ್ಕೊಂಡಿರ್ತಾರೆ. ಯಾರಿಗೂ ಸಮಸ್ಯೆ ಆಗೋದು ಬೇಡ. ನಾವು ಹೇಳ್ತಾ ಇರೋದು, ಇಲ್ಲಿವರೆಗೆ ಏನು ಬಂದಿದೆ ₹1 ಕಟ್ಟೋಕ್ಕಾಗ್ತಾ ಇಲ್ಲ, ಅವ್ರ ಹತ್ರ ಇಲ್ಲ ಸರ್, ಆ ಶಕ್ತಿ ಇಲ್ಲ ಅವರಿಗೆ. ನಿಜವಾಗ್ಲೂ ಅವರಿಗೆ ಆ ಶಕ್ತಿ ಇಲ್ಲ. ನೋಡೋದಕ್ಕೆ ಇವ್ರಿಗೆ ಕಾಣಿಸಿದೆ ಟ್ರಾನ್ಸಾಕ್ಷನ್ನು ಎಷ್ಟಾಗಿದೆ ಅಷ್ಟಾಗಿದೆ ಅಂತಬಿಟ್ಟು. ಆದರೆ ಯಾವ ಆಧಾರದ ಮೇಲೆ ತೊಗೊಳ್ತಾರೆ ಇವ್ರ ಹತ್ರ ಏನು ಡೀಟೇಲ್ಸ್ ಇದೆ? ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ನವರು ಇವತ್ತು ಕಳಿಸಿದಾರಲ್ಲ, ಅವ್ರು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರಾದರೂ ಬಂದು ನೋಡಿದಾರಾ? ಏನೂ ಇಲ್ಲ. ಏಕಾಏಕಿ ಯಾರೋ ಅವ್ರ ಕಂಪ್ನಿಯವ್ರು ಗೂಗಲ್ ಪೇ, ಫೋನ್ಪೇ, ಇವರು ಪೇಟಿಎಮ್, ಇವರು ಏನು ಕೊಟ್ಟರಂತೆ ಡೀಟೈಲು, ಅದರ ಆಧಾರದ ಮೇಲೆ ಹೂವು ವ್ಯಾಪಾರ ಮಾಡೋರಿಗೆ ಕಳಿಸ್ತಾ ಇದ್ದಾರೆ ಸರ್. ತಳ್ಳಗಾಡಿನಲ್ಲಿ ಹೂವು ವ್ಯಾಪಾರ ಮಾಡೋರಿಗೆ, ಆಮೇಲೆ ಮಟನ್ ವ್ಯಾಪಾರ, ಮಾಂಸದ ವ್ಯಾಪಾರಿಗಳಿಗೆ, ತರಕಾರಿ ಹಣ್ಣಿನ ವ್ಯಾಪಾರಿಗಳಿಗೆ, ಪ್ರತಿಯೊಬ್ಬರಿಗೂ ಕಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈಗ ಯಾರೋ ಒಬ್ಬ ಸ್ನೇಹಿತ ಇರ್ತಾನೆ, ಅಂಗಡಿನಲ್ಲಿ ಬಂದುಬಿಟ್ಟು ಒಂದು 10,000 ಸ್ಕ್ಯಾನ್ ಮಾಡ್ತೀನಿ, 10,000 ಅಮೌಂಟ್ ಕೊಡು ಅಂತ ಇಸ್ಕೊಂಡು. ಇವರಿಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂದರೆ, ಒಂದು ಇವ್ರ ತಲೆಯಲ್ಲಿ ಏನಿದೆ ಅಂದರೆ, ನಾವು ಟ್ರಾನ್ಸಾಕ್ಷನ್ ಜಾಸ್ತಿ ತೋರಿಸಿದ್ರೆ ನಮಗೆ ಏನಾದರೂ ಒಂದು ಲೋನು ಈ ಥರ ಬ್ಯಾಂಕಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಒಂದು ಲೋನ್ಗೇನಿಗೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಆ ಆಸೆಗೆ ಬಿದ್ದು ಕೆಲವರು ಆ ಒಂದು ಮನಿ ಟ್ರಾನ್ಸ್ಫರು ಏನೋ ಈ ಥರನೂ ಕೂಡ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಇವರು ಲೆಕ್ಕಕ್ಕೆ ತಗೊಂಡ್ಬಿಟ್ಟು ಟೋಟಲಿ ನಿಂದು ಇಷ್ಟಾಗಿದೆ ಇಷ್ಟು ಕಟ್ಟು ಅಂತ ಹೇಳಿದರೆ ಏನು ಮಾಡಬೇಕು? ಇದಕ್ಕೋಸ್ಕರನೇ ನಮ್ಮ ರವಿಶೆಟ್ಟಿ ಬೈಂದೂರವರ ನೇತೃತ್ವದಲ್ಲಿ ನಾವು 25ನೇ ತಾರೀಕು ತುಂಬ ಒಂದು ದೊಡ್ಡ ಹೋರಾಟ ಸರ್. ಇದು ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ದೊಡ್ಡ ಸ್ವಾಮೀಜಿಗಳು ಕೊಟ್ಟಿದ್ದಾರೆ, ಮತ್ತು ನಮ್ಮ ಹಿತೈಷಿಗಳು, ಬಂಧುಗಳು, ಪ್ರತಿಯೊಂದು ಅಂಗಡಿಯರು. ಇವತ್ತು ಅಂಗಡಿಯರು ಯಾರು ಕೂಡ, ನನಗೆ ಈಗ ಕೆಲವರಿಗೆ ಬಂದಿಲ್ಲ ನೋಟಿಸು, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಯಾರು ಕೂಡ ನನಗೆ ಬಂದಿಲ್ಲ ಅಂತ ಖುಷಿಯಲ್ಲಿರೋಂಥ ಪ್ರಮೇಯನೇ ಇಲ್ಲ. ಇಲ್ಲಿ ಕಟ್ಟಿಂಗ್ ಶಾಪಿಗೆ ಕೂಡ ನೋಟಿಸ್ ಬಂದಿದೆ. ಅಲ್ಲಿ ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯರು ಯಾರನ್ನು ಬಿಡ್ತಾ ಇಲ್ಲ. ಇವರು ಒಂದು ಕಡೆಯಿಂದ ಲೀಸ್ಟಲ್ಲಿ ಬರ್ತಾ ಇದ್ದಾರೆ, ಪ್ರತಿಯೊಬ್ಬನಿಗೂ ಬರುತ್ತೆ. ಅವರೆಲ್ಲರೂ ಕೂಡ 25ನೇ ತಾರೀಕು ನಮ್ಗೆ ಆಲ್ರೆಡಿ ತುಂಬ ಜನ ನಮಗೆ ದಿನನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ ಸರ್ ನಮ್ಮ ಆಫೀಸಲ್ಲಿ ಇಷ್ಟಿದೆ ನೋಟಿಸ್ಗಳು ಎಲ್ಲ ತಗೊಂಡು ಬಂದಿದ್ದಾರೆ. ಸರ್ ಹಿಂಗಾಗಿದೆ, ನಾವು ಏನು ಮಾಡೋಣ, ನಾವು ಹೆಂಡತಿ ಮಕ್ಕಳ ಜೊತೆ ನಾವು ಜೀವ ತಗೋಬೇಕಷ್ಟೇ ಅಂತೇಳ್ಬಿಟ್ಟು ಅಷ್ಟು ಜನ ಬರ್ತಾ ಇದ್ದಾರೆ. ಜೊತೆಗೆ ಬೇರೆ ಎಲ್ಲ ಅಂಗಡಿಯವರು ಕೂಡ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಖಂಡಿತ ಸರ್ ನಾವು ಸಹಕಾರ ಮಾಡ್ತೀವಿ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಯಾಕೆಂದರೆ ನಮಗೂ ಆಗುತ್ತಿದ್ದು, ನಮಗೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂದು ತುಂಬ ಒಂದು ಇಡೀ ಕರ್ನಾಟಕನೇ ಸ್ತಬ್ಧವಾಗೋ ರೀತಿಯಲ್ಲಿ ಇದೊಂದು ಹೋರಾಟ ಇರುತ್ತೆ. ಇದಕ್ಕೆ ಎಲ್ಲರೂ ಕೂಡ ಜೊತೆಗೂಡಿದ್ದಾರೆ. ಸರ್, ಈಗ ನೀವೇನಾದರೂ ಅವ್ರನ್ನ ಅಧಿಕಾರಿಗಳನ್ನ ಮೀಟ್ ಮಾಡುವಂಥದ್ದು ಪ್ರಯತ್ನ ಮಾಡಿದ್ರೆ? ಸರ್ ಇಲ್ಲ, ನಾವು ಮೀಟ್ ಮಾಡಲ್ಲ. ನಾವು ಯಾಕೆ ಮೀಟ್ ಮಾಡಬೇಕು? ನಮ್ದು ಏನು ತಪ್ಪಿದೆ ಅಂತ ಮೀಟ್ ಮಾಡ್ಬೇಕು ಸರ್? ಅದು ತಪ್ಪಿರೋದು ಅಧಿಕಾರಿಗಳದ್ದು, ಅವ್ರ ತಪ್ಪನ್ನು ತಿದ್ಕೊಳ್ಳಿ. ನೆಕ್ಸ್ಟ್ ನಾವು ಮೀಟ್ ಮಾಡ್ತೀವಿ. ನೆಕ್ಸ್ಟ್ ಅವ್ರು ಹೇಳಿ, ಇಲ್ಲ ನೀವು ಈ ಥರ ಮಾಡಬೇಕು, ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗುತ್ತಾ, ನೀವು ಇದಕ್ಕೊಂದು GST ಮಾಡಿಸ್ಬೇಕಾ, ಅದನ್ನು ಮಾಡ್ಸೋಕ್ಕೆ ರೆಡಿ ಇದ್ದಾರೆ, ಅದು ಏನು ಟ್ಯಾಕ್ಸ್ ಆಗುತ್ತೆ ಅದು ಕಟ್ಟಬೇಕಾ, ಅದಕ್ಕೆ ರೆಡಿ ಇದ್ದಾರೆ. ಬಟ್ ಈಗ ಮಾತ್ರ ಯಾವ ಅಧಿಕಾರಿಗಳನ್ನು ನಾವು ಭೇಟಿ ಮಾಡೋದಿಲ್ಲ. ಅವ್ರು ಮಾಡಿರೋ ತಪ್ಪನ್ನು ಅವರೇ ಸರಿಪಡಿಸ್ಕೋಬೇಕು. ಇದು ನಮ್ಮ ಡಿಮ್ಯಾಂಡ್.